ರಾಜಕಾರಣಿಗಳ ಜಾಗದಲ್ಲಿ ಕೂತು ಈ ಬ್ಯಾಂಕನ್ನು ನಡೆಸ್ಕೊಂಡು ಬಂದಿದ್ದಾರೆ. ಯಂಗಿರಪ್ಪನವ್ರು ಆಗ್ಬೋದು, ಬೈರೇಗೌಡರು ಆಗ್ಬೋದು, ಬಿಸಪ್ ಗೌಡ್ರು ಆಗ್ಬೋದು, ಹಲವಾರು ಜನ, ಕೆ ಸಿ ರೆಡ್ಡಿ ಅವರು ಮೊದಲನೇದಾಗಿ ಇದನ್ನ ಸ್ಥಾಪನೆ ಮಾಡಿ ಕೂತ್ಕೊಂಡಂಥವ್ರು. ಅದೇ ಇತಿಹಾಸ ಯಾವ ಬ್ಯಾಂಕಿಗೂ ಇಲ್ಲ ಜಿಲ್ಲೆಯಲ್ಲಿ. ಈ ಬ್ಯಾಂಕಿಗೆ ಒಂದು ಇತಿಹಾಸ ಇದೆ. ಇದು 2 ಕ್ಷೇತ್ರಕ್ಕೆ, ಭೀಮಗಲ್ಲು ಮತ್ತು ಕೋಲಾರಕ್ಕೆ ಅಂತ ಬೈರೇಗೌಡರಿಗೆ ಮತ್ತು ಶ್ರೀನಿವಾಸ ಗೌಡರು ಒಳಪಟ್ಟು ಬಹಳ ದಿವಸ ಇದು ಆಡಳಿತ ನಡೆಸಿದಂಥ ಬ್ಯಾಂಕ್. ಬೈರೇಗೌಡರು ಬಹಳ ಸೀರಿಯಸ್ ಆಗಿ ಬ್ಯಾಂಕ್ ಬಗ್ಗೆ ಗಮನ ಹರಿಸ್ತಾ ಇದೆ. ನಾನು ಕೂಡ ಬಹಳ ವರ್ಷಗಳ ಬ್ಯಾಂಕಲ್ಲಿ ಕೂತಿದ್ದೆ. ಸುಮಾರು 15 ವರ್ಷ ನಾನು ಅಲ್ಲಿದ್ದೆ. ಡಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022523255ಕ್ಕೆ ಇಂದೇ ಕರೆ ಮಾಡಿ. ಕೆಲವು ವರ್ಷಗಳ ಅಧ್ಯಕ್ಷರ ಕೂಡ ಕೆಲಸ ಮಾಡಿದೆ. ಪ್ರತಿ ಒಂದು ತಿಂಗಳಿಗೆ ಬೈರೇಗೌಡರು ಕರೀತಾ ಇದ್ರು. ಇದ್ರ ಬಗ್ಗೆ ನಮ್ಮ ಹತ್ರ ಒಂದು ಚರ್ಚೆ ಮಾಡ್ತಾ ಇದ್ರು. ಶ್ರೀನಿವಾಸ ಗೌಡರು ಕೂಡ ಬಹಳ ಸಹಕಾರಿ ಬಂಧುಗಳವರು, ಸೀನಿಯರ್ ಸಹಕಾರಿಗಳವರು. ಅವರು ಕೂಡ ಕರೆದು ನಮ್ಮನ್ನ ಮಾರ್ಗದರ್ಶನ ಕೊಡ್ತಾ ಇದ್ರು. ಸರ್ಕಾರಿ ಸಂಸ್ಥೆ ಯಾವ ಥರ ಉಳಿಬೇಕು ಅಂತಂದರೆ ನೀವು ಏನು ಕೆಲಸ ಮಾಡಬೇಕಪ್ಪ ಅಂತ ಹೇಳ್ತಾ ಇದ್ರು. ಆದರೆ ರೈತರಿಗೆ ಹಲವಾರು ರೀತಿಯಲ್ಲಿ ನಾವು ಇದನ್ನು ಸಾಲ ಕೊಡ್ತಾ ಬಂದ್ವಿ. ಹಿಂದೆ ಎತ್ತು ಗಾಡಿಗಿರ್ಬೋದು, ರೇಷ್ಮೆ ಮನೆಗಿರ್ಬೋದು, ಪಂಪ್ ಸೆಟ್ಗಿರ್ಬೋದು, ಭೂಮಿ ಅಭಿವೃದ್ಧಿ ಮಾಡ್ಕೊಳ್ಳೋಗಿರ್ಬೋದು, ಗಿಡ ನೆಡೋಕ್ಕಿರ್ಬೋದು, ಯಾವ ಸೆಕ್ಟರಲ್ಲಿ ಅದನ್ನು ಒಂದು ಇದು ಮಾಡಿಕೊಂಡಾಗ ಇದರಲ್ಲಿ ಇಷ್ಟು ಪರ್ಸೆಂಟ್ SC/ST ರಿಸರ್ವ್ ಮಾಡ್ಬೇಕಂತ ಬರ್ತದೆ. ನಮ್ಗೇನಾದರೂ ಒಂದು 50 ಲಕ್ಷ ಬಂದರೆ ಅದರಲ್ಲಿ ಒಂದು 10 ಲಕ್ಷ ಆ ಸಂಬಂಧಪಟ್ಟಂಥ ಆ ಒಂದು ಕಮ್ಯುನಿಟಿಗಳಿಗೆ ನೀವು ಸಾಲ ಕೊಡಬೇಕು ಅಂತ ಬರ್ತದೆ. ರಿಮೈನಿಂಗ್ ಜನರಲ್ ಕೂಡ ಅದರಲ್ಲಿ ಮಿಕ್ಕಿದ್ದನ್ನು ಕೊಡಬೇಕು ಅಂತ ಬರ್ತದೆ. ಆ ಒಂದು ಪ್ರಕಾರದಲ್ಲಿ ನಾವೇನು ಮಾಡಿ ಹಂಚಿಕೆ ಮಾಡಿ ಹಿಂದೆ ಸುಮಾರು 20-25 ವರ್ಷಗಳಿಂದ ಸಾಲ ಕೊಡ್ತಾ ಬಂದಿದ್ದೀವಿ. ಒಂದೊಂದು ಸಂದರ್ಭದಲ್ಲಿ ಬೆಳೆಗಳು ಹೆಚ್ಚು ಕಮ್ಮಿ ಆಗಿರ್ಬೋದು, ಅಥವಾ ರೇಷ್ಮೆಗೆ ಜಾಸ್ತಿ ಸಾಲ ಕೊಟ್ಟಾಗ ರೇಷ್ಮೆ ಕೆಳಗಡೆ ಬಿದ್ದು ಅದು ವಸೂಲಿ ಕುಂಠಿತ ಆಗಿರ್ಬೋದು. ಸುಮಾರು 4 ಲಕ್ಷ 5 ಲಕ್ಷ ಒಂದೊಂದು ಶೂಟ್ರರಿಗೆ ಕೊಟ್ಟಂಥ ಕಾಲ ಇದೆ, ನಾವೇ ಕೊಟ್ಟಿದ್ದೀವಿ. ಆ ಶೂಟ್ರರಿಗೆ ರೇಷ್ಮೆ ಬಹಳ ದಾರಿಲೆ ಕುಸಿದಾಗ ಆ ಮನೆಗಳಲ್ಲಿ ಹುಳನ ಮೇಯಿಸೋಕ್ಕಾಗದೆ ರೈತರು ಕೈ ಮೇಲೆತ್ತಿರೋದು ಉಂಟು. ಟ್ಯಾಕ್ಟ್ರಿಗೆ ಕೊಟ್ಟಿದ್ದೀವಿ. ಸೊ ಆ ಥರ ಒಂದು ನಾವೇನು ಕೊಡ್ತಾ ಬಂದು ಸಾಲ ಈಗೇನು ಇಲ್ಲಿ ಸೊಂಡೇಗೌಡರು ಶ್ರೀನಿವಾಸ ಅವ್ರು ಹೇಳಿದ್ರು, ನಿಂತೋಗಿರೋದಕ್ಕೂ ಯಾರು ಕಟ್ಟದೆ ನಿಂತೋಗ್ತಾರೆ ಅದಕ್ಕೂ ಕೂಡ ಕಟ್ಟೋರಿಂದ ನಾವೆಲ್ಲ ವಸೂಲಿ ಮಾಡಿ ಬಡ್ಡಿ ಅದಕ್ಕೂ ಕಟ್ಟಬೇಕಾಗಿ ಬರ್ತದೆ. ಏನು ನಾವು ಒಂದು 2 ಕೋಟಿ ಕಟ್ಟಬೇಕಾದ್ರೆ ಸಾಲ ನಮ್ದಲ್ಲಿ ನಿಂತಿದ್ರೆ ನಮಗೆ 2 ಕೋಟಿ ಕವರ್ ಎಲ್ಲರಿಂದ ಬರೋದಿಲ್ಲ. ಸುಮಾರು ಒಂದು 30-40% ಜನ ಸಂದರ್ಭಕ್ಕೆ ಸರಿಯಾಗಿ ಕಟ್ಟೋದೇ ಇಲ್ಲ. ಸೊ ಅವ್ರಿಗೂ ಸೇರಿ ನಾವು ಬಡ್ಡಿ ಪಾವತಿ ಮಾಡ್ತಾ ಹೋಗ್ತೀವಿ. ಸೊ ಈ ಥರ ಮಾಡಿಕೊಂಡು ಪ್ರತಿ ಒಂದು ವರ್ಷದಲ್ಲಿ ಕೂಡ ಹಿಂದೆ ಬರೀ 40%ಗೆ ಇತ್ತು, ಇವತ್ತು 80-90% 100% ಮಾಡಬೇಕು ಅನ್ನೋ ಒಂದು ನಿಯಮ ಕೂಡ ಪಾಲನೆ ಮಾಡಬೇಕಾಗಿದೆ. ಕಾರಣ ಹಿಂದೆ ಈ ಥರ ಸಬ್ಸಿಡಿ, ಇಂಟ್ರೆಸ್ಟ್ ಸಬ್ಸಿಡಿ ಇರಲಿಲ್ಲ. ಕೆಲವು ಸರ್ಕಾರಗಳು ಈಗಾಗಲೇ ಒಂದು 10 ವರ್ಷದಿಂದ ರೈತರಿಗೆ ಬಹಳಷ್ಟು ಸಹಾಯ ಅಂದ್ಬಿಟ್ಟು ಬರೀ 3% ನೀವು ಕೊಡಿ, ರಿಮೈನಿಂಗ್ ಉಳಿಕೆ ನಾವು 5-6% ನಾವು ಸರ್ಕಾರದಿಂದ ನಾವು ಪೇ ಮಾಡ್ತೀವಿ ರೈತನ ಅಕೌಂಟ್ಗೆ, ನೀವು ಬ್ಯಾಂಕಿಗೆ ಚೆನ್ನಾಗಿ ಅದನ್ನು ಅಭಿವೃದ್ಧಿಪಡಿಸ್ಕೊಂಡು ರೈತರಿಗೆ ಸಹಾಯ ಮಾಡಿ ಅನ್ನೋದು ಒಂದು ಆದೇಶ ಸುತ್ತೋಲೆ ಇದೆ. ಆದರೂ ಕೂಡ ಇಂಥ ಸುತ್ತೋಲೆನಲ್ಲಿ ಕೂಡ ಇದ್ದು ನಾವು ಜನಕ್ಕೆ ಸಾಲ ಕೊಡ್ತಾ ಇರೋದ್ರಲ್ಲಿ ಅದರಲ್ಲಿ ಕೂಡ ನಮ್ಗೆ ಇವತ್ತು 20-30% ನಮಗೆ ನಿಂತೋಗ್ತಾ ಇದೆ. ಎಲ್ಲ 10 ಲಕ್ಷ ಕೊಟ್ಟರೆ ಅವ್ರು ವರ್ಷಕ್ಕೆ ಕಟ್ಟೋದು 30,000 ಬಡ್ಡಿ. ಒಂದು ಕಾಲದಲ್ಲಿ ನಮ್ಮ ಕಾಲದಲ್ಲಿ 12% 10% ವಸೂಲಿ ಮಾಡಿ ಬ್ಯಾಂಕಿಂಗ್ ನಡೆಸ್ಕೊಂಡು ಬಂದ್ವಿ. ಅವತ್ತು ಬಹಳ ಕಷ್ಟ ಇತ್ತು, ಬಹಳ ಶೋಚನೀಯ ಪರಿಸ್ಥಿತಿ ಇತ್ತು. ರೈತರಿಗೆ ಬಹಳ ಮುಜುಗರ ಆಗ್ತಾ ಇತ್ತು, ಸಾಲ ವಸೂಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಆ ಒಂದು ಸಾಲಗಳ ಗ್ಯಾಪ್ ಏನು ನಿಂತೋಗಿದೆ, ಸುಮಾರು ಒಂದು 6-7 ಕೋಟಿ ನಿಂತೋಗಿತ್ತು ಹಿಂದಿನ ಗ್ಯಾಪಲ್ಲಿ. ಒಂದು 2 ವರ್ಷ ಹಿಂದೆ ಏನು ಅದನ್ನ ಒಂದು ಒನ್ ಟೈಮ್ ಸೆಟಲ್ಮೆಂಟ್ಗೆ ಅಂತ ಬಡ್ಡಿ ಮನ್ನಾ ಮಾಡಿ ಸರ್ಕಾರ ಆ ಬಡ್ಡಿ ನಾವು ಕೊಡ್ತೀವಿ, ನೀವು ಸೆಟಲ್ ಮಾಡ್ಕೊಳ್ಳಿ ಅವ್ರ ಹತ್ರ ಅಂತ ಒಂದು ಆದೇಶ ಬಂದಾಗ ಅವಾಗ ಕೂಡ ಜನ ಕಟ್ಟಲಿಕ್ಕೆ ಮುಂದೆ ಬರಲಿಲ್ಲ. ಸೊಂಡೇಗೌಡರು ಬಹಳಷ್ಟು ಹೋರಾಡಿದ್ರು, ನನ್ನ ಹತ್ರ ಬಂದರು. ಬಹಳ ಜನಗಳಿಗೆ ಹೇಳಿ ನೋಡಪ್ಪ ನೀನು 2 ಲಕ್ಷಕ್ಕೆ 2 ಲಕ್ಷ ಬಡ್ಡಿ ಆಗಿದೆ, ನೀನು 2 ಲಕ್ಷ ಕಟ್ಬಿಡು ನಿನ್ನ ಮನ್ನಾ ಆಗುತ್ತೆ ಲೋನ್ ಅಂದ್ರು ಕೂಡ ಅಂಥ ಸಂದರ್ಭದಲ್ಲಿ ಕೂಡ ಕಟ್ಟೋಕೆ ಮುಂದೆ ಬರಲಿಲ್ಲ ಹಲವಾರು ರೈತರು.
ಕೆಲವು ರೈತರಿಗೆ ಸ್ವಲ್ಪ ಕೈಗಳಿಂದ ನಾವೇ ಕೊಟ್ಟು ಕೆಲವರು ಒಂದು 7-8 ಅಕೌಂಟನ್ನು ಇದರಲ್ಲಿ ನಾನೇ ಅದನ್ನ ಮನ್ನಾ ಮಾಡಿಸಿದ್ದೇನೆ. ಇಂಥ ಒಂದು ಸಂದರ್ಭ ನಡ್ಕೊಂಡು ಬಂದಿದೆ. ಆ ಒಂದು ಗ್ಯಾಪ್ ಹೊಡೆದೋಗಿರೋದು ಸುಮಾರು ಮನೆಯವರು ಒಂದು 70-80 ಜನ ಹಂಗೆ ಉಳಿಸ್ಕೊಂಡಿದ್ದಾರೆ. ಅದರಲ್ಲಿ ಬಹಳ ಜನ ತೀರ್ಕೊಂಡಿದ್ದಾರೆ, ಅರ್ಧ ಜನ ತೀರ್ಕೊಂಡಿದ್ದಾರೆ. ಆ ಸಾಲ ವಸೂಲಿ ಮಾಡೋಕೆ ಆಗ್ತಾ ಇಲ್ಲ, ಆ ಗ್ಯಾಪ್ ಹಂಗೆ ಬರ್ತಾ ಇದೆ. ಕೆಲವರು ಕಂಪ್ಲೀಟ್ ಕಡ್ದೇನೆ ಸುಸ್ತಿಯಾಗಿ ಬಿದ್ದಿದ್ದಾರೆ. ಏನ್ ಮಾಡ್ತೀರಾ ಮಾಡಿ ಕೋರ್ಟ್ಗೆ ಹಾಕೊಂಡು ದಾವ ಹಾಕಿ ಅದು ಮಾಡಿ ಇದು ಮಾಡಿ ಅಂತ ಅವ್ರಿಗೆ ಗೊತ್ತಿದ್ದವೇ ಈ ತರ ಮಾಡ್ತಾರೆ. ಒನ್ ಟೈಮ್ ಸೆಟಲ್ಮೆಂಟ್ ಕೂಡ ಕಟ್ಟೋಕೆ ಮುಂದೆ ಬರಲಿಲ್ಲ. ಆ ಗ್ಯಾಪ್ ಈಗ ಇಡೀ ಜಿಲ್ಲೆನಲ್ಲಿ ಎಲ್ಲಾ ಬ್ಯಾಂಕ್ಗಳಲ್ಲಿ 7 ಕೋಟಿ 8 ಕೋಟಿ 10 ಕೋಟಿ ನಿಂತಿದೆ. ನಮ್ಮ ಬ್ಯಾಂಕ್ನಲ್ಲಿ ಬರೀ 4 ಕೋಟಿ ಚಿಲ್ಲರೆ ಮಾತ್ರ ನಿಂತಿದೆ. ಅಲ್ಲಿಗೂ ಇದು ಲೆಕ್ಕಾಚಾರವಾಗಿ ವಸೂಲಿ ಮಾಡಲಿಕ್ಕೆ ಕ್ರಮ ತಗೊಂಡಿದ್ದಾರೆ ಅಂತ ನಮ್ಗೆಲ್ಲೋ ಒಂದು ಕಡೆ ಅನಿಸ್ತಾ ಇದೆ. ಈಗ ಬ್ಯಾಂಕ್ಗಳು ಬಹಳಷ್ಟು ಕಷ್ಟದ ಪರಿಸ್ಥಿತಿನಲ್ಲಿ ನಡೆಸುವಂತ ಪರಿಸ್ಥಿತಿ ಬಂದಿದೆ. ಅಲಾಟ್ಮೆಂಟ್ ಕೇಳಿದ್ರೆ ನಿಮಗೆ 3% ಬಡ್ಡಿ ಕಟ್ಟೋಕೆ ಹೇಳಿದ್ರೆ ರೈತರಿಗೆ ನೀವು ವಸೂಲಿ ಮಾಡ್ತಾ ಇಲ್ಲ, ನೀವು 100% ವಸೂಲಿ ಮಾಡಿಕೊಡಿ, ನಿಮಗೆ ದುಡ್ಡು ಕೊಡ್ತೀವಿ, ಇಲ್ಲ ಕೊಡೋದಿಲ್ಲ ಅಂತ ಹೇಳ್ತಾರೆ. ಯಾವ ತರ ಬ್ಯಾಂಕ್ಗಳು ರೈತರು ಬರ್ತಾರೆ, ನೀವು ಸುಮ್ಮನೆ ಬೋರ್ಡಲ್ಲಿ ಕೂತಿದ್ದೀರಿ, ನೀವು ಯಾರಿಗೂ ಸಾಲ ಕೊಡಿಸೋ ಶಕ್ತಿ ಇಲ್ಲ ನಿಮ್ಗೆ ಅಂತ ಹೇಳ್ತಾರೆ. ರೈತರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಏನಪ್ಪ ನಾವು 3% ಕಟ್ತಾ ಇದೀವಲ್ಲ, ಮತ್ತೆ 10% ಕಟ್ಟೋಕ್ಕಲ್ಲ ಹೊಟ್ಟೈತಲ್ಲ, 3%ಗೆ ನಾವು ಯಾಕೆ ಕಟ್ಟಬಾರ್ದು ಅನ್ನೋ ಮನಸ್ಥಿತಿ ಅವರಲ್ಲಿ ಇಲ್ಲ. ಅದೇ ಸೌತ್ ಕೆನಲ್ನಲ್ಲಿ ನೋಡಿ, ಬೇರೆ ಕಡೆ ನೋಡಿ, ಬ್ಯಾಂಕ್ಗಳು ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತಂದ್ರೆ ಎಲ್ಲಾ ಸಾಲ ಕೊಡೋಕೆ ಶಕ್ತಿ ಬಂದ್ಬಿಟ್ಟಿದೆ. ಇವತ್ತು ನಾವು ಸಾಲ ಕೊಡಬೇಕಾದ್ರೆ ಅವರನ್ನ ಬಹಳಷ್ಟು ಇವತ್ತು ನೋಡ್ಬೇಕಾಗಿದೆ. ಈ ಮನುಷ್ಯರಿಂದ ವಾಪಸ್ ಬರ್ತಾರಾ ಬರ್ಲಿಲ್ವಾ, ಈ ಮನುಷ್ಯ ವಾಪಸ್ ಬರೋ ಮನುಷ್ಯನಿಗೆ ಸಾಲ ಕೊಡೋಣ, ಇಲ್ಲ ಅಂದ್ರೆ ಬ್ಯಾಂಕ್ ಮುಳುಗೋಗುತ್ತೆ ಅನ್ನೋ ಸ್ಥಿತಿಗೆ ಯೋಚನೆ ಮಾಡಿಕೊಳ್ಳುವಂತ ಕಾಲ ಬಂದಿದೆ. ಈ ತರ ಪರಿಸ್ಥಿತಿ ಹೋಗ್ತಾ ಇದೆ. ಜನ ಅರ್ಥ ಮಾಡ್ಕೋಬೇಕು. ಸರ್ಕಾರಿ ಸಂಸ್ಥೆ ಉಳಿಬೇಕಂತಂದ್ರೆ ಮೊದಲು ಜನ ಎಚ್ಚರಿಕೆಯಿಂದ ಕೊಟ್ಟಿದ್ದನ್ನ ವಾಪಸ್ ಕೊಡ್ಬೇಕು. ಏನ್ ಕಂತು ನಿಯಮ ಇದೆ ಆ ಕಂತು ಪ್ರಕಾರ ವಾಪಸ್ ಕೊಡ್ಬೇಕು. ಅವ್ರ ಕಂತು ಮೀರಿ ವಾಪಸ್ ಕೊಡೋದು ಬಂದ್ರೆ ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಬಡ್ಡಿ ಮತ್ತೆ ಅವ್ರಿಗೆ 10-12% ಹೋಗ್ತದೆ. ಇದನ್ನ ಅರ್ಥ ಮಾಡ್ಕೊಂಡಿಲ್ಲ. ನೀವು ಕೇಳ್ತೀರಿ ಆ ಲೆಕ್ಕ ಕೊಡಿ, ಈ ಲೆಕ್ಕ ಕೊಡಿ, ಯಾರು ಏನು ತಿನ್ನಕ್ಕಾಗೋದಿಲ್ಲ. ಹಿಂದೆ ಇನ್ನೂ ಸಂಬಳ ಸಾರಿಗೆ ಜಾಸ್ತಿ ಕೊಡುವಂತ ಬ್ಯಾಂಕ್ ಇತ್ತು, ಈಗ ಬಹಳ ಕಡಿಮೆ ಆಗಿದೆ. ನಾವಿದ್ದ ಕಾಲಕ್ಕಿಂತ ಇವತ್ತು ಅರ್ಧ ಸಂಬಳ ಸಾರಿಗೆ ಹೋಗ್ತಾ ಇದೆ ಅಷ್ಟೇ ಬ್ಯಾಂಕಿಗೆ. ಮೊದಲು ಬಹಳಷ್ಟು ಜನ ಕೆಲಸ ಮಾಡ್ತಾ ಇದ್ರು ಫೀಲ್ಡ್ ಅಲ್ಲಿ. ಒಂದೊಂದು ದಿವಸ 50 ಲಕ್ಷ 60 ಲಕ್ಷ ವಸೂಲಿ ಮಾಡಿ ಇಟ್ಟಿದ್ದೀವಿ ದುಡ್ಡು ನಾವು. ಅಂತ ಸಂದರ್ಭ ಇತ್ತು. ಬಹಳಷ್ಟು ಕೋಟಿಗೆ ಸಾಲ ಕೊಟ್ಟಿದ್ದೀವಿ. ಆದ್ರೂ ಕೂಡ ಈಗ ಸರ್ಕಾರ ಅದನ್ನ ಈ ನಬಾರ್ಡ್ ಬ್ಯಾಂಕ್ ಡೈರೆಕ್ಷನ್ಸ್ಗೆ ಸರ್ಕಾರ ಕೊಡ್ತಾ ಇದ್ದ ಸಬ್ಸಿಡಿಗೆ SND ಬ್ಯಾಂಕ್ ನಮ್ಮನ್ನ ರಿಸ್ಟ್ರಿಕ್ಷನ್ ಮಾಡಿ ಸಾಲ ಹೆಚ್ಚಿಗೆ ಕೊಡೋಕೆ ಮುಂದೆ ಬರ್ತಾ ಇಲ್ಲ. ಯಾವ ಸ್ಕೀಮಲ್ಲಿ ವಸೂಲಿ ಆಗ್ತಾ ಇದೆ ಅಂತ ಸ್ಕೀಮ್ಗೆ ಒಂದು ಸ್ವಲ್ಪ ಕಳಿಸ್ತಾರೆ, ಏನು ಸಂಸ್ಥೆಗಳು ಹುಡ್ಕೊಳ್ಳಿ ಅಂತ ಅಷ್ಟೇ. ಅವರು ಇದನ್ನ ಮೇಲೆತ್ತಬೇಕಾದ್ರೆ ಏನು ಸಾಲ ಇವತ್ತು ಆ ಲೀಸ್ಟ್ ಇಟ್ಕೊಂಡು ನಿಮ್ಮ ಹತ್ರ ಓದ್ಬೇಕಾಗಿತ್ತು. ಅವರು ಏನು 70-80 ಜನ ನಿಂತೋಗಿದ್ದಾರೆ, ಅವ್ರ ಲೀಸ್ಟ್ ಓದಿದ್ರೆ ಸ್ವಲ್ಪ ಅವ್ರು ನಿಮಗೂ ಗೊತ್ತಾಗ್ತಾ ಇತ್ತು. ಹಳ್ಳಿನಲ್ಲಿದ್ರೆ ನೀವು ಅವ್ರಿಗೆ ಹೇಳ್ತಾ ಇದ್ರಿ, ನೀವು ಕೂಡ ಅವ್ರಿಗೆ ಹೇಳ್ತಾ ಇದ್ರೆ, ಏನಪ್ಪ ನಿಮ್ಮಪ್ಪ ಸಾಲ ಮಾಡ್ತಿರೋದಾ, ನೀನಾಗಿ ಇಟ್ಕೊಂಡಿದ್ಯಾ ಜೊತೆ ಹೋಗಿ ಮೊದಲ ದುಡ್ಡನ್ನ ಅಲ್ಲ ಅವರೆಲ್ಲ ಮಕ್ಕಳಿಗಾದ್ರೆ ಹೇಳಿ. ಇತ್ತೀಚಿನ ಅಲ್ಲ ಇಂಥ ಸಂದರ್ಭದಲ್ಲಿ ಹರಾಜ್ ಹಾಕ್ಬೇಕು ಅವ್ರಿಗೆ. ಅಲ್ಲ ಇಲ್ಲಿ ಅದು ಎಲ್ಲ ಕಡೆ ಇಟ್ಕೋಬೇಕಾಗಿತ್ತು, ಇಟ್ಕೊಂಡಿಲ್ಲ. ಇಂತಿಂಥದ್ದು ನೋಡ್ಯಪ್ಪ ನಿಮ್ಮ ಊರಲ್ಲಿ ಇಂಥವ್ರಿದ್ರೆ ದಯಮಾಡಿ ಬಂದಿದ್ದೀರಿ, ಅದನ್ನೇನಾದ್ರು ಮಾಡಿ ವಾಪಸ್ ಕಳಿಸಿ, ಸಮಸ್ಯೆ ಉಳಿಲಿ ಅಂತ ನಾವು ನಿಮ್ಮನ್ನ ರಿಕ್ವೆಸ್ಟ್ ಮಾಡಿ ಕೇಳಬೇಕಾಗಿತ್ತು. ನೀವು ಅದಕ್ಕೆ ಹೋಗ್ಬಿಟ್ಟು ನೀವು ಅವರಿಗೆ ಕರೆದು ಅಥವಾ ಬುದ್ಧಿ ಹೇಳೋದು, ಇಲ್ಲಪ್ಪ ಈ ಸಾಲ ಇವತ್ತು ಹಂಗೆ ಇರ್ತದೆ, ನಿಮ್ ಜಮೀನು ಅಡಮಾನ ಆಗಿದೆ, ಮಾರ್ಟ್ಗೇಜ್ ಆಗಿದೆ, ನೀವು ಇನ್ನೊಬ್ರು ಮಾರೋಕ್ಕಾಗೋದಿಲ್ಲ, ಮತ್ತೆ ಲೋನ್ ತಗೊಳ್ಳೋಕ್ಕಾಗೋದಿಲ್ಲ, ದಯಮಾಡಿ ಅದನ್ನ ಬಗೆಹರಿಸ್ಕೊಂಡು ಹೇಳೋಕ್ಕೂ ಕೂಡ ನಿಮ್ಗೆ ಒಂದು ಅವಕಾಶ ಸಿಗ್ತಾ ಇದೆ. ಬಟ್ ಅದೆಲ್ಲ ಒಂದ್ ಕಡೆ ಅದನ್ನ ಇವತ್ತು ಕೈ ತಪ್ಪಿದೆ. ಬೇಕಾದ್ರೆ ಕೇಳಿದವರಿಗೆ ಯಾರು ಕೇಳಿದ್ರೆ ಅವರಿಗೆ ಬ್ಯಾಂಕಲ್ಲಿ ಕೊಡುವಂತ ವ್ಯವಸ್ಥೆ ಇವ್ರು ಮಾಡ್ತಾರೆ, ಮುಂದೆ ಕೊಡ್ತಾರೆ. ಇದು ಬ್ಯಾಂಕ್ ಶಿಸ್ತುಬದ್ಧವಾಗಿ ನಡಿಬೇಕಂತಂದ್ರೆ ನಾವು ಕೊಟ್ಟಂತ ಸಾಲ ಶಿಸ್ತುಬದ್ಧವಾಗಿ ವಾಪಸ್ ಎಲ್ಲ ಸಂಸ್ಥೆಗೆ ತೊಂದರೆ, ಇವ್ರಿಗೆ ತೊಂದರೆ ಇಲ್ಲ, ರೈತರಿಗೆ ಯಾರಿಗೂ ತೊಂದರೆ ಇಲ್ಲ, ಸಂಸ್ಥೆಗೆ ತೊಂದರೆ. ಸಂಸ್ಥೆ ತೊಂದರೆ ಆದಾಗ ಸಾರ್ವಜನಿಕ ತೊಂದರೆ ಆಯ್ತು, ಸಂಸ್ಥೆ ತೊಂದರೆ ಆದಾಗ ಸಾರ್ವಜನಿಕ ತೊಂದರೆ ಆಯ್ತು. ಉತ್ತರ ಸಾಲನ ನೀವು ವಾಪಸ್ ಮಾಡಕ್ ತಯಾರಾದ್ರೆ ಈ ಬ್ಯಾಂಕ್ ಸುಭದ್ರವಾಗಿ ನಡೀತದೆ. ನೀವು ಅವ್ರಿಗೆ ಸರಿಯಾಗಿ ಹೇಳಿದ ರೀತಿಯಲ್ಲಿ ಅವ್ರಿಗೆ ಸ್ವಲ್ಪ ಬಿಡಿಸಿ ಹೇಳಿದ್ರೆ ಈ ಸಾಲ ಇವತ್ತು ಮುಂದಾಗೋದಿಲ್ಲಪ್ಪ, ಮರ್ಯಾದೆ ಕಳ್ಕೊಳ್ತೀರಿ, ನಮ್ಗೆ ನಿಮ್ ಜಮೀನಲ್ಲಿ ಆಧಾರ ಇರೋ ಬಿಡುಗಡೆ ಆಗೋದಿಲ್ಲ, ದಯಮಾಡಿ ಕೊಡಿ ಅಂತಂದ್ರೆ ನಮ್ಗೆ ದುಡ್ಡು ವಾಪಸ್ ಬಂದ್ಬಿಡ್ತೀವಿ. ಆ ತರ ವ್ಯವಸ್ಥೆ ಇದೆ. ಯಾರು ನಮ್ಮ ಸಾಲಕ್ಕೆ ಅವ್ರ ಸಾಲಕ್ಕೆ ಜಮಾ ಹಾಕೋದಿಲ್ಲ.
ಒಟ್ಟಿಗೆ ಸಾಲಕ್ಕೆ ನಾವು ಒಟ್ಟಿಗೆ ದುಡ್ಡನ್ನ ಏನ್ ಮಾಡ್ತೀವಿ ಎಲ್ಲನೂ ಅವರು ಅಲ್ಲಿ ಇಟ್ಕೊಳ್ತಾರೆ. ಮತ್ತೆ ಬಂದಾಗ ಏನ್ ಮಾಡ್ತೀವಿ ಎಲ್ಲ ಜಮಾಖರ್ಚು ಅಲ್ಲಿ ಕೊಡ್ತಾರೆ. ಸಾಲ ನಿಂತೋಗಿರೋದು ಮಾತ್ರ ಅದು ಹಂಗೆ ಇಲ್ಲ. ಸೊ ಅದಕ್ಕೆ ಈ ಬ್ಯಾಂಕ್ನ ಜವಾಬ್ದಾರಿ ಎಲ್ಲರೂ ಕೂಡ ನೀವು ಹೊತ್ಕೊಂಡಾಗ ಬ್ಯಾಂಕ್ ಮುಂದೆ ನಡೀತದೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಇದು ಬ್ಯಾಂಕ್ ಕೂಡ ಇವತ್ತು ನಾವು ನಮ್ಮ ಕಾಲದಲ್ಲಿ ಯಾರು ಇಲ್ಲ, ಎಲ್ಲ ಹೊಸಬರೇ ಇದ್ದಾರೆ. ಸರಿ ಇದ್ದಾರೆ, ಇವರಿಗೆ ಜವಾಬ್ದಾರಿ ಎಲ್ಲ ಯುವಕರು ಕೂತಿದ್ದಾರೆ, ಜವಾಬ್ದಾರಿ ಇವರಿಗೆ ಜಾಸ್ತಿ ಇರ್ತದೆ. ಬ್ಯಾಂಕ್ ಉಳಿಬೇಕು ಅಂತಂದ್ರೆ ಇಂದಿನ ಏನು ಒಳ್ಳೆ ಮಹನೀಯರು ಅದನ್ನ ಒಂದು ಸ್ಥಳದಲ್ಲಿ ಹಾಕಿ ಕೊಟ್ಟಿದ್ದಾರೆ, ಉಳಿಸ್ಬೇಕಾದ್ರೆ ನಮ್ಮೆಲ್ಲರೂ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ ಇದೆ ಅಂತ ಹೇಳಿ